ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮದೀವಿ, ಮಸ್ತ್ ಅದೀವಿ ನೋಡ್ರಿ. ಯಜಮಾನ್ರಿ ಇನ್ನೂ ಮಕ್ಕೊಂಡಾರ, ಮಸ್ತಾಗಿ ನಿದ್ದೆ ಹೊಡ್ಯಾಕತ್ತಾರ. ಸೊ ಫಿಲ್ಲು ವಾಶ್ರೂಮ್ಗೆ ಹೋಗಿದ್ದಾನ. ಸ್ನೇಹ ಸ್ಕೂಲ್ಗೆ ಹೋದೋಡ್ರಿಕಿ 7:15ಗೆ. ಇವಾಗ ನಮ್ಮ ಟೈಮ 8:20 ತೋರ್ಸಕತ್ತೈತಿ ನೋಡ್ರಿ. ಬಟ್ 10 ನಿಮಿಷ ಅದನ್ನು ಮುಂದೆ ಇಟ್ಟಿವಿ, 8:10 ನಿಮಿಷ ನೋಡ್ರಿ. ನಾನು ಕೂಡ ಇವತ್ತು ಫಟ ಎದ್ದು ಮತ್ತು ಎಲ್ಲ ಫ್ರೆಶ್ ಆಗಿ ಜಗಲಿ ಅಂದರೆ ಗ್ಯಾಸ್ ಕಟ್ಟಿ ಅದನ್ನೆಲ್ಲನೂ ಕೂಡ ಒರೆಸ್ಕೊಂಡು ಇವಾಗ ನಾನು ಹಪ್ಪಳ ಮಾಡ್ಬೇಕಂತೇಳಿ ಸೊ ಈ ಕಡೆ ನೀರು ಕೂಡ ನಾನು ಕಾಸಕ್ಕೆ ಇಟ್ಟೀನಿ ರೀ. ಮ್ಯಾಗ ಮುಚ್ಚೀನಿ, ನೋಡ್ತಿರ್ಬೋದು ನೀವು. ಹಂಗನೂ ಕೂಡ ಈ ಕಡೆ ಒಂದು 2 ಚಮಚದಷ್ಟು 2 ಟೀ ಸ್ಪೂನ್ ಚಮಚದಷ್ಟು ನಾನೀಗ ರವಾನ ನೆನೆ ಇಟ್ಟಿನಿ ನೋಡ್ರಿ ಫ್ರೆಂಡ್ಸ್. ಅಂದ್ರೆ ಹಪ್ಪಳಕ್ಕೆ 1-2 ಚಮಚ ಸಣ್ಣ ರವೆ ರೀ. ಸಣ್ಣ ರವೆ ಹಾಕಿದ್ರೆ ಟೇಸ್ಟ್ ಆಗ್ತಾವಂತೇಳಿ ಹಂಗನ ಇಲ್ಲಿ ನೋಡ್ರಿ ನಾನು 1 ಗ್ಲಾಸ್ನಷ್ಟು ಅಕ್ಕಿನ ಮಿಕ್ಸಿ ಮಾಡ್ಕೊಂಡಿನಿ. ನೋಡ್ತಿರ್ಬೋದು ನೀವು. ತೀರಾ ನುಣ್ಣಗನ್ನಾಗಿ ಮಾಡ್ಕೊಂಡಿಲ್ರಿ ಫ್ರೆಂಡ್ಸ, ಬಟ್ ಒಂಚೂರು ಇನ್ನೂ 98% ಮಾಡ್ಕೊಂಡಿನಿ ಅಂತಲೇ ಹೇಳ್ಬೋದು. ಸೊ ನೀರು ಕೂಡ ಇಲ್ಲಿ ಮಸ್ತಾಗ ಕುದಿಯಕತ್ತವ ನೋಡ್ರಿ. ಸೊ ಬರ್ರಿ ಇವಾಗ ಬಡ ಹಪ್ಪಳದ ಹಿಟ್ಟನ್ನು ಕುದಿಸ್ಕೊಳೋಣಂತ. ರೆಸಿಪಿನ ಅದೇನು ಶೇರ್ ಮಾಡ್ಕೊಳೋದಕ್ಕೆ ಹೋಗಲಿಲ್ಲ ರೀ. ನಾನು ಮೊನ್ನೆ ಸರಿ ಈಗ ಮಾಡಿದಾಗ ಶೇರ್ ಮಾಡ್ಕೊಂಡಿದ್ದೆ. ಯಜಮಾನ್ರು ಕೂಡ ಮಲ್ಕೊಂಡಿದ್ರು. ವಾರಕ್ಕೊಂದು ಸೋಮವಾರ ರಜೆ ಸಿಗ್ತದ್ರಿ ಅವರಿಗೆ. ಸೊ ಆರಾಮ್ಸೆ ಅವರು ಮಲ್ಕೊಡ್ಲಿ ಅಂತೇಳಿ. ಮತ್ತು ಇನ್ನೊಂದು ಏನು ಉದ್ದೇಶಪ್ಪ ಅಂದ್ರೆ, ಎದ್ದ ತಕ್ಷಣವೇ ಅವ್ರು ಭಾಳ ಅಂದ್ರೆ ಭಾಳ ಗಲಾಟೆ ಮಾಡಿಬಿಡ್ತಾರೆ ರೀ. ನೀರು ಕಾಸ್ಕೊಡೋದು, ಮತ್ತು ಅದಾದ ತಕ್ಷಣ ನಾಷ್ಟ ಮಾಡಿಕೊಡೋದು, ಅದಾದ ತಕ್ಷಣವೇ ಚಹಾ ಮಾಡಿಕೊಡೋದು. ಸೊ ಭಾಳ ಗಡಿಬಿಡಿ ಮಾಡ್ದಂಗೆ ಮಾಡ್ತಾರೆ. ರಜೆ ಐತಂದ್ರೂ ಕೂಡ ನಿಧಾನಿಸಿರಿ ಮಾಡ್ಕೊಡು ಅಂತ ಅನ್ನಂಗೆ ಇಲ್ಲ ಅವ್ರು. ಒಟ್ಟು ಎಚ್ಚರಿಕೆ ಆತಂದ್ರೆ ಒಟ್ಟು ಕುಣಿತಾರೆ, ನಾನು ಕುಣಿಸ್ತಾರೆ ಅವ್ರು ಮುಂಜಾನೆ ಎದ್ದು. ಅದಕ್ಕಂತೇಳಿ ಮತ್ತು ನಾನು ಅವ್ರು ಹೇಳೋಷ್ಟೊತ್ತಿಗೆ ಇದು ಹಿಟ್ಟು ಕುದಿಸಿ ಹಪ್ಪಳ ಹಾಕ್ಬಿಟ್ನಪ್ಪ ಅಂದ್ರೆ ನನಗೊಂಥರ ರಿಲ್ಯಾಕ್ಸ್ ಆದಂಗೆ ಆಗ್ತೈತಿ. ಆಮೇಲೆ ನಿಧಾನಿಸಿರಿ ಮಾಡಿಕೊಟ್ರೆ ಆಯಿತು ಅಂಥೇಳಿ ಒಟ್ಟು ಅವ್ರು ಹೇಳೋಷ್ಟೊತ್ತಿಗೆ ಹಪ್ಪಳನ ಹಾಕ್ಬಿಡ್ಬೇಕನ್ನೋದು ನನ್ನ ವಿಚಾರ ಇತ್ತು ರೀ. ಅದೇ ಥರನ ಮತ್ತು ನೋಡಿರಿ ಇವಾಗ ನಾನು ಆಲ್ರೆಡಿ ಹಿಟ್ಟನ್ನು ಕೂಡ ಕುದಿಸ್ಕೊಂಡು ಹಪ್ಪಳನೂ ಕೂಡ ಹಾಕಿದೆ. ಅದು ಒಂದು ಸ್ವಲ್ಪ ಕುದಿಸಿ ಮತ್ತು ಇಲ್ಲಿ ಹಪ್ಪಳನ ಅರ್ಬಿ ಮ್ಯಾಗ ಹಾಕತ್ನ್ಯಾಗ ನಾನು ಸ್ವಲ್ಪ ಜೀರಿಗೆನ ಹಾಕಿದ್ದೀನಿ ರೀ. ಅದು ಜೀರಿಗೆ ಹಾಕೋಣ ಒಂಚೂರು ಆಮೇಲೆ ಕಲರ್ ಬಿಟ್ಟು ಯೆಲ್ಲೋ ಕಲರಿಗೆ ಬಂದುಬಿಟ್ಟು ಹಪ್ಪಳ. ಬಟ್ ಪರವಾಗಿಲ್ಲ, ಟೇಸ್ಟು ಕೂಡ ಮಸ್ತ್ ಆಗ್ತಾವೆ. ವೈಟ್ ಕಲರ್ ನೋಡಿರಿ, ಹಸಿ ಇಟ್ಟಿದ್ದಾಗ ಬಟ್ ವೈಟ್ ಕಲರ್ ಕಾಣಿಸಕತ್ತಾವ. ನಾನು 4 ದಿನ ಇದನ್ನು ಏನಂದ್ರೆ ಅಕ್ಕಿನ ನೆನೆ ಇಟ್ಟಿದ್ನಲ್ಲ, 2 ಸರಿ ದಿನ ತೊಳೆದಿದ್ದೀನಿ ರೀ. ಮಸ್ತ್ ಹಿಟ್ಟು ಬೆಳಗಾಗಿತ್ತು. ಬಟ್ ಆಮೇಲೆ ಅನಿಸಿತ್ತು ನನಗೆ ಜೀರಿಗೆ ಹಾಕ್ಲಿಕ್ಕೆ ವೈಟ್ ಕಲರ್ ಮಸ್ತ್ ಕಾಣಿಸ್ತಿದ್ವು ಅಂತೇಳಿ. ಬಟ್ ಕಲರ್ಕಿನ್ನ ನಮ್ಗೆ ಟೇಸ್ಟು ಮುಖ್ಯ ಆಗ್ತದಲ್ಲ. ಸೊ ಇವಾಗ ನೋಡಿರಿ ಆಲ್ರೆಡಿ ಹಿಟ್ಟೆಲ್ಲ ಅಂದ್ರೆ ಕುದಿಸಿ ಹಪ್ಪಳ ಹಾಕಿದ ಮ್ಯಾಗ ಯಜಮಾನ್ರು ಕೂಡ ಅವ್ರು ಎದ್ದರು. ಇನ್ನು ಕಸ ಅದೆಲ್ಲನೂ ಕೂಡ ಹುಡುಗಬೇಕ್ರಿ ಈ ಕಡೆ ಹಾಲ್ದಂದೆಲ್ಲ. ಮತ್ತು ಪಿಲ್ಲು ಎದ್ದು ಬ್ರಷ್ ಮಾಡಿ ಇವಾಗ ನೋಡ್ರಿ ಅದು ಹಪ್ಪಳದ ಕೆಳಗಡೆ ಒಂಚೂರು ಗಟ್ಟಿಗೆ ಹಿಟ್ಟು ಇತ್ತು. ಅದನ್ನು ಏನೈತಿ ಅವ ಕೆಬ್ರು ತಿನ್ನಕತ್ತಿದ್ದಾನ. ನೋಡ್ತಿರ್ಬೋದು ನೀವು. ಹಿಟ್ಟು ಹೊತ್ತಿಲ್ರಿ, ಬಟ್ ರವೆ ಅದೆಲ್ಲ ಹಾಕಿರ್ತೀವಲ್ಲ ಹಂಗೆ ನಾನು ತಿರುಗಿಸ್ತಾ ಒಂಚೂರು ಗಟ್ಟಿಯಾಗಿರಿದ್ದದ್ದು ಸ್ವಲ್ಪ ತಳ ಒತ್ತಿದಂಗೆ ಅಂದ್ರೆ ತಳ ಹಿಡ್ದಂಗೆ ಆಗಿತ್ತು. ಒತ್ತಿದ್ದಿಲ್ಲ, ಇನ್ನು ಲೈಟಾಗಿ ತಳ ಹಿಡ್ದಿತ್ತು. ಸೊ ಅವನು ನೋಡ್ರಿ ಸದ್ಯಕ್ಕೆ ಅದನ್ನ ಕೆಬ್ರಕೊಂಡು ತಿಂದ. ಮಕ್ಕಳಿಗಾಗಲಿ ಮಕ್ಕಳು ವಯಸ್ಸಿನಾಗಿದ್ದ ನಮಗೂ ಇದೇ ಥರ ನೋಡ್ರಿ. ನಮ್ಮವ್ವ ಹಪ್ಪಳ ಜಾಸ್ತಿ ಹಾಕ್ತಿರ್ಲಿಲ್ಲ. ಕುರುಡಿಗೆ ಅದೆಲ್ಲ ಹಾಕ್ತಿದ್ರಲ್ಲ, ಅವಾಗೇನೈತಿ ಈ ಥರ ಲಾಸ್ಟ್ ಉಳಿದಿದ್ದು ಸ್ವಲ್ಪ ಹೊತ್ತಿದ್ದು ನಮ್ಗೆ ಕೊಡ್ತಿದ್ರು, ನಾವು ಬಡ್ಕೊಂಡು ತಿಂತಿದ್ವಿ ಅದನ್ನು. ಸೊ ಅದಾದ್ಮ್ಯಾಗ ನೋಡ್ರಿ ನಾನು ಮತ್ತು ಇನ್ನೊಂದು 2 ಗ್ಲಾಸ್ನಷ್ಟು ನಾನು ಈಗ ಮತ್ತೆ ಒಳ್ಳೆ ಅಕ್ಕಿನ ಮಿಕ್ಸಿ ಮಾಡ್ಕೊಂಡಿನಿ. ಒಮ್ಮೆ ನಾನು ಮಿಕ್ಸಿ ಮಾಡಲಿಲ್ಲ ರೀ ಫ್ರೆಂಡ್ಸ. ನೋಡ್ರಿ ಇವಾಗ ಯಜಮಾನ್ರು ಎದ್ದ ತಕ್ಷಣವೇ ಮತ್ತು ಈ ಕಡೆ ಅವರಿಗೆ ಜಳಕಕ್ಕೆ ನೀರಿಟ್ಟಿನಿ. ನೀರು ಕೂಡ ಕಾದಿದ್ವು ಅವು. ನೀರಿಟ್ಟು ಆ ಗ್ಯಾಪ್ನ ಮತ್ತು ನಾನು ಮಿಕ್ಸಿ ಅದೆಲ್ಲ ಮಾಡಿಕೊಂಡು ಸ್ವಲ್ಪ ಕೆಲಸಗಳನ್ನ ಮಾಡಿಕೊಂಡೆ. ಈ ಕಡೆ ಈಗ ನಾನು ಕುರುಡಿಗೆ ಹಾಕ್ಬೇಕಂತೇಳಿ ನೀರು ಕೂಡ ನೆನೆ ಇಟ್ಟಿದ್ದೀನಿ ರೀ. ಮತ್ತು ನೀರು ಕುದಿಯೋಕೆ ಇಟ್ಟಿದ್ದೆ ನೋಡಿರಿ. ಸೊ ಅದು ಕೂಡ ಕುದ್ದು ಅದಾದ್ಮ್ಯಾಗ ನಾನು ಒಂದು ಸರಿ ಭಾಳ ಒಂದು 2-3 ವರ್ಷ ಮ್ಯಾಗನೇ ಆತ್ರಿ ನಾನು ಕುರುಡಿಗೆ ಮಾಡಿ ಹಳೆ ಮನೆಗಿದ್ದಾಗ ಹಾಕಿರುವಂಥದ್ದು. ಇಲ್ಲಿ ಬಂದಮ್ಯಾಗ ಹಪ್ಪಳನೇ ಜಾಸ್ತಿ ಹಾಕಿದ್ದೀನಿ. ಯಜಮಾನ್ರು ಆಲ್ರೆಡಿ ಸ್ನಾನ ಅದೆಲ್ಲ ಮಾಡ್ಕೊಂಡು ರೀ. ಅಷ್ಟೊತ್ತಿಗೆ ನಾನು ಮತ್ತು ಕುರುಡಿಗೆ ಹಿಟ್ಟನ್ನು ಕುದಿಸಿ ಹಾಕಿದೆ. ಸ್ವಲ್ಪ ಜಾಸ್ತಿನೇ ಆಯಿತು. 1 ಗ್ಲಾಸ್ ಮಾಡಿದರೆ ಕರೆಕ್ಟ್ ಆಕಿತ್ತು. 2 ಗ್ಲಾಸ್ ಮಾಡಿದ್ನೆಲ್ಲ ನಂಗೆ ತಿರುವಾಕ ಅದಕ್ಕೆ ಒಬ್ಬೇಕಿನ ಅದನ್ನೇ ಸ್ವಲ್ಪ ಏನಾಗಲಿಲ್ಲ. ಒಂಚೂರು ಅಳತಿ ತಪ್ಪಿತ್ತು, ಅಂದ್ರೆ ಒಂದು ಸ್ವಲ್ಪ ಅಳಸಾಗ್ಬಿಡ್ತು ಕುರುಡಿಗೆ ಹಿಟ್ಟು. ಹಾಕಿದ್ದೀನಿ ರೀ, ಬಟ್ ಬಂದಿದ್ದಾವ ಚಲೋತ್ನೇ ಬಂದವ. ಆದ್ರೆ ಲಗುಟ ಒಣಗಲಿಲ್ಲ ಅಷ್ಟೇ ರೀ. ಯಜಮಾನ್ರು ನೋಡ್ರಿ ನಾಷ್ಟ ಮಾಡ್ಯಾನಂದೆ. ನಾಷ್ಟದ ಏನು ಬೇಡ, ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಕೊಡು ಅನ್ನಕತ್ತಿದ್ರು. ನೋಡಿರಿ 1 ಬ್ಯಾಚ್ ನಾನು ಹಪ್ಪಳ ಹಾಕಿನಿ, 1 ಬ್ಯಾಚ್ ಕುರುಡಿಗೆ ಹಾಕಿನಿ.
ಮತ್ತು ಆಮೇಲೆ ಇನ್ನೊಂದು ಸ್ವಲ್ಪ ಹಪ್ಪಳನೇ ಮಾಡಿದ್ರಾಯ್ತು, ಅಕ್ಕಿನೇ ಅಂದಾವು, ಏನೋ ಒಂದು ಗ್ಲಾಸ್ ಹಾಕೋದು ಮಿಕ್ಸಿ ಮಾಡೋದು ಪಟ್ ಆಗುತ್ತಂತೇಳಿ ಎಲ್ಲನೂ ಒಮ್ಮೆ ಮಾಡಿ ಇಡಲಿಲ್ಲ ರೀ ನಾನು ಮಿಕ್ಸಿ ಮಾಡಿಕೊಂಡು. ಹೆಂಗೆ ಏನೇನು ಹಾಕ್ತೀನಿ ಹಂಗಂಗೆ ಮಾಡ್ಕೊಂಡ್ರಾಯ್ತು ಅಂತೇಳಿ. ಇವಾಗ ನೋಡಿರಿ ಒಂದು ಬ್ಯಾಚ್ ನಾನು ಇಲ್ಲಿ ಕುರುಡ್ಗಿ ಈ ಕಡೆ ಸೈಡ್ ಹಾಕಿದ್ದೀನಿ. ಎಷ್ಟು ವೈಟ್ ಕಲರ್ ಬಂದಿದೆ ನೋಡಿರಿ. ಸ್ವಲ್ಪ ಅಂದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟು ಗಟ್ಟಿಯಾಗಬೇಕಾಗಿತ್ತು. ಆರಿದ ಮ್ಯಾಗ ಒಂಥರ ಹಿಂಗೆ ವೇಟ್ ಆದಂಗೆ ಅದು ಅವು. ಸೊ ಒಣಗ್ದಂಗೆ ಬೇಸಾಗ್ಯಾವ ರೀ ಫ್ರೆಂಡ್ಸ. ನಾನು ತೋರಿಸ್ತೀನಿ ನಿಮ್ಗೆ ಹಂಗೆ ವಿಡಿಯೋದೊಳಗೆ. 2 ಗ್ಲಾಸಿನಷ್ಟು ಕುರುಡ್ಗಿ ಇಷ್ಟ ಆಗ್ಯಾವ ನೋಡಿರಿ. ಇನ್ನೊಂದು ಸ್ವಲ್ಪ ಜಾಗ ಉಳಿದಿತ್ತಲ್ಲ, ಹೆಂಗೂ ಜಾಗನೂ ಐತಿ. ಇನ್ನೊಂದು ಗ್ಲಾಸ್ನಷ್ಟು ಒಳ್ಳೆ ಕುರುಡ್ಗಿ ಮಾಡಿದ್ರಾಯ್ತು. ನನಗೇನು ಒಟ್ಟು ಗಟ್ಟಿಯಾಗಿ ಬರ್ಬೇಕು ಈ ಥರ ತಲೆಯಾಗಿತ್ತು ನನಗೆ. ಅವು ಸುದ್ದಾಗ ಬರತನ ನನಗೆ ಒಟ್ಟು ತಲೆಯಾಗ ಸಮಾಧಾನ ಇರಂಗಿಲ್ಲ ರೀ. ಹಾಗಾಗಿ ಇನ್ನೊಂದು ಗ್ಲಾಸ್ ಮಿಕ್ಸಿ ಮಾಡಿಕೊಂಡು ಕುರುಡ್ಗಿ ಮಾಡಿ ಅದು ಗಟ್ಟಿಯಾಗಿ ಕರೆಕ್ಟ್ ಪರ್ಫೆಕ್ಟ್ ಇದು ಅವು ಕುರುಡ್ಗಿ ಬಂದಮ್ಯಾಗ ನಾನು ಮಾಡಿದ್ರಾಯ್ತು ಅಂತೇಳಿ ಮತ್ತು ಇನ್ನೊಂದು ಗ್ಲಾಸ್ನಷ್ಟು ನಾನೀಗ ಮಿಕ್ಸಿ ಮಾಡ್ಕೊಂಡೀನಿ ನೋಡಿರಿ ಫ್ರೆಂಡ್ಸ. ಯಜಮಾನ್ರು ನಾಷ್ಟಾದು ಒಲ್ಲೆ ಅಂದರು, ಇದೇ ಹಿಟ್ಟನ್ನೇ ತಿಂದರು ಅವರು. ಸ್ನೇಹ ಬಂದು ನೋಡಿರಿ ಫ್ರೆಂಡ್ಸ. ನಾನಿನ್ನು ಮತ್ತು ಸೆಕೆಂಡ್ ಬ್ಯಾಚ್ ಕುರುಡ್ಗಿ ಹಿಟ್ಟೇನು ಕುದಿಸಿದ್ದೀನಿ ನೋಡಿರಿ, ಅದು ಹಾಕಾಕತ್ತಿದ್ನೆ. ಮತ್ತು ಮಗಳು ಕೂಡ ಬಂದು ಮತ್ತು ಆಕೆನೂ ಕೂಡ ಕೈಕಲ್ ಮುಖ ತೊಗೊಂಡು ಚಹಾ ಮಾಡ್ಯಾಳ ನೋಡಿರಿ ಫ್ರೆಂಡ್ಸ ನನ್ನ ಬಂಗಾರಿ ಸ್ನೇಹ. ಮತ್ತು ಅವ್ರ ಪಪ್ಪಗೂ ಮಾಡಿಕೊಟ್ಟಿದ್ದಾಳೆ ನೋಡಿರಿ. ಮತ್ತು ನನಗೂ ಕೂಡ ಮಾಡಿ ಕೂಲರ್ ಮ್ಯಾಗ ಇಟ್ಟು ನೋಡಿ ಮಮ್ಮಿ ಚಹಾ ಕುಡಿಯೋಣತ್ತಿದ್ಲು. ಸೊ ನೋಡಿರಿ ನನಗೆ ಅದು ಮಗಚಕ್ಕೆ ಕೊಯ್ನ ಅಲ್ಲ, ಅದಕ್ಕೆ ಸ್ಟೀಲಿಂದ ಒಂಥರ ಬಿಸಿ ಆದಂಗೆ ಅನ್ಸಕತ್ತಿತ್ತು. ಸೊ ಹಾಗಾಗಿ ಮತ್ತು ಕಟ್ಗೆ ತೊಗೊಂಡು ನಾನು ಮಗ್ತಿದ್ದೆ. ನೀ ಎಷ್ಟು ತಿಂತಿದ್ದೆ ನೋಡು, ಅದು ಅದರಲ್ಲೇ ನಂಗೆ ತಿನ್ನಕ್ಕೆ ಒಲ್ಲೆ ಅನ್ಸಕತ್ತೈತೆ ಅನ್ನತ್ತಿದ್ರು ಯಜಮಾನ್ರು. ಇಲ್ಲಿ ನೋಡಿರಿ ಮಕ್ಕಳು ಕುಂತಂಗೆ ಎಷ್ಟು ಕ್ಯೂಟಾಗಿ ಕುಂತ ಮಕ್ಳ ಜೊತೆಗೆ ಕುರುಡ್ಗಿ ಹಿಟ್ಟನ್ನು ತಿನ್ನಕತ್ತಿದ್ದಾರೆ. ಅವ್ರ ಬಾಯಾಗ ಏನು ಮಾತು ಬಂತು ನೋಡ್ರಿ, ಅದನ್ನು ಕೇಳಿ ಭಾಳ ಖುಷಿ ಆಯಿತು. ನಮ್ಮ ಅವನು ಹಿಂಗೆ ಕುರುಡ್ಗಿ ಹಿಟ್ಟು ಕುದಿಸಿದ ಮ್ಯಾಗ ಲಾಸ್ಟಿಗೆ ಹಿಂಗೆ ಕೊಡ್ತಿದ್ಲು. ನನಗೂ ಭಾಳ ಇಷ್ಟ ಆಗುತ್ತಿದ್ದು ಅಂತ ಅನ್ನತ್ತಿದ್ರು ಅವ್ರು ಇದನ್ನ ಜಾಸ್ತಿನೇ ನಾನು ಉಳಿಸ್ಕೊಟ್ನೆ, ತಿನ್ನಿರಿ ನಿಮ್ಗೆ ಇಷ್ಟ ಹಾಕಿದ್ರು ಅಂತೇಳಿ. ಅವ್ರು ಇದನ್ನ ನಾಷ್ಟ ಥರ ಮಾಡಿಬಿಟ್ರಿ. ಹಂಗಾಗಿ ನಾನು ಬೇರೆ ನಾಷ್ಟದ ಏನೂ ಕೂಡ ಮಾಡೋದಕ್ಕೆ ಹೋಗಲಿಲ್ಲ. ನಮ್ಮ ಅವನು ಹಿಂಗೆ ಕೊಡ್ತಿದ್ಲು ಅವಳು ಮಾಡಿ ನಮಗೆ, ನಾವು ಹಿಂಗೆ ತಿಂತಿದ್ವಿ, ನನಗೆ ಭಾಳ ಇಷ್ಟ ಆಗುತ್ತಂತಾರೆ ಅವರು. ಈ ಥರ ಕುರುಡ್ಗಿ ಹಿಟ್ಟ ಮತ್ತು ಹಪ್ಪಳದ ಕೆಳಗಡೆ ಒತ್ತಿದ ಹಿಟ್ಟ ನಮ್ಮ ಯಜಮಾನ್ರಿಗೆ ಭಾಳ ಇಷ್ಟ ರೀ ಫ್ರೆಂಡ್ಸ. ಹಳೆ ಮನೆ ಇದ್ದಾಗ ಅಂದ್ರೆ ಸ್ನೇಹನ ಸಣ್ಣಕ್ಕಿದ್ಲು, ಅವಾಗ ಒಂದೊಂದು ಗ್ಲಾಸ್ ನಾನು ಬರೀ ಹಿಟ್ಟನ್ನೇ ಕುದಿಸಿ ಕೊಡ್ತಿದ್ದೀನಿ ರೀ ಅವರಿಗೆ ತಿನ್ನಾಕ. ಅಷ್ಟು ತಿಂದು ಖಾಲಿ ಮಾಡ್ತಿದ್ರು. ಸ್ನೇಹನೂ ಈಗ ಒಂದು ಬೌಲ್ ತಿಂದ ನೋಡ್ರಿ ಈಗ ಹಿಟ್ಟ. ಪಿಲ್ಲುನ ಅದೇ ಹೊಡ್ಯಾಕತ್ತಾನ ರೀ, ಹುಳಿ ಹತ್ತಕತ್ತೈತಲ್ಲ, ಖುಷಿ ಆಗತ್ತೈತೆ, ಅವನಿಗೆ ಇಷ್ಟ ಆಗತ್ತದ. ಯಜಮಾನ್ರು ತಿಂತಾ ಇದ್ದಾರೆ. ನನಗಂತೂ ಭಾಳ ಖುಷಿ ಆಯ್ತು ನೋಡ್ರಿ ಫ್ರೆಂಡ್ಸ. ಮತ್ತು ಹಿಂದಗಡೆ ಏನು ಹಾಕಿದ್ದು ನೋಡ್ರಿ, ಪರ್ಫೆಕ್ಟ್ ನಾನು ಗಟ್ಟಿ ಮಳಸಿದ್ದೀನಿ ರೀ. ಸ್ವಲ್ಪನೇ ಮಳಸಿದ್ನೆಲ್ಲ, ಆಮೇಲೆ ಗಟ್ಟಿ ಮಳಸಿ ನೋಡ್ತಿರ್ಬೋದು. ನಿಮ್ಗೆ ವ್ಯತ್ಯಾಸ ತಿಳಿತಾ ಇರ್ಬೋದು ಅಂತ ಅನ್ಕೋತೀನಿ. ನೋಡಿರಿ ಈ ಕಡೆಗೆ ಈ ಥರ ಉದುರು ಬಂದಾವು, ಶಾವಿಗೆ ಎಳೆ ಥರ ಬಂದಿದ್ದಾವೆ ನೋಡಿರಿ. ಗಟ್ಟಿ ಮಳಸಿದ್ನೆಲ್ಲ ಇಟ್ಟ ಫಸ್ಟ್ ಒಂದು ಹಾಕಿ ನೋಡ್ರಿ, ಅವು ಕೂಡ ಚೆಂದನೇ ಬಂದಿದ್ದಾವೆ. ಬಟ್ ಒಂಚೂರು ಇದಾದಂಗೆ ಆಗ್ಯಾವ ಅಷ್ಟೇ, ಡಿಫ್ರೆಂಟ್ ನಿಮ್ಗೆ ಗೊತ್ತಾಗ್ತಿರ್ಬೋದು ಅಂತ ಅನ್ಕೋತೀನಿ ನೋಡಿರಿ. ಸ್ವಲ್ಪ ಒಣಗಕ್ಕೆ ಲೇಟ್ ಆದವು ಅಷ್ಟೇ. ಅದನ್ನು ಬಿಟ್ಟರೆ ಮತ್ತು ಕರೆದ್ಮ್ಯಾಗ ಇವು ಕೂಡ ಟೇಸ್ಟಿನೇ ಆಗ್ತಾವ್ರಿ ಫ್ರೆಂಡ್ಸ. ಬಟ್ ಇವು ಒಂದು ಸ್ವಲ್ಪ ಲಗುಟ್ ಒಣಗ್ತಾವೆ ಅಷ್ಟೇ ನೋಡಿರಿ. ಈ ಥರ ಗಟ್ಟಿ ಮಾಡಿದ್ರೆ ಹಿಂಗೆ ಶಾವಿಗೆಯಾಗಿ ಎಳೆಯಾಗಿ ಬಿಡಿಯಾಗಿ ಕಾಣಿಸ್ತಾವೆ. ಬಟ್ ಸ್ವಲ್ಪ ಅಳಸಾತಪ್ಪ ಅಂತಂದ್ರೆ ಹಿಟ್ಟು ಈ ಥರ ನೋಡಿರಿ, ಸ್ವಲ್ಪ ಕೂಡ್ದಂಗೆ ಇಚ್ಚಕ್ದಂಗೆ ಅಂತ ಅನ್ನಿಸ್ತಾವೆ ನೋಡಿರಿ. ಒಂದು ಗ್ಲಾಸಿಂದ ಇಷ್ಟು. ಮತ್ತು ಆಮೇಲೆ ಕುರುಡಿಗಿನೂ ಕೂಡ ಆದವು. ಕಲರ್ ಹೆಂಗೆ ಬಂದಾವೆ ಹೇಳ್ರಿ ನೋಡಿರಿ. ಹೋಗ್ತಾ ಹಪ್ಪಳದಿಟ್ಟು ಹಪ್ಪಳ ವೈಟ್ ಇದ್ದಿದ್ದು ಮತ್ತು ಯೆಲ್ಲೋ ಕಲರಿಗೆ ತಿರುಗಿತದ ಜೀರಿಗೆ ಹಾಕಿದ್ದು ಅದಕ್ಕೆ. ಬಟ್ ಟೇಸ್ಟ್ ಅಂಕೋರು ಚಲೋ ಆಗ್ತಾವ್ರಿ. ನೆಕ್ಸ್ಟ್ ಟೈಮ್ ಅದನ್ನೆಲ್ಲ ಹಾಕಿ ಮಾಡ್ತೀನಿ ನಾನು. ಸೊ ನೋಡ್ರಿಪ್ಪ ಈ ಥರ ಕುರುಡ್ಗಿ ಕಾಣ್ಸಕತ್ತಿದ್ದಾವ. ನೀವು ಕೂಡ ಬೇಸಿಗೆ ಒಳಗೆ ಹಪ್ಪಳ ಕುರುಡ್ಗಿ ಸಣ್ಗಿ ಏನೇನೆಲ್ಲ ಮಾಡ್ಕೊಂಡಿರಿ, ಇನ್ನೂ ಏನೇನೆಲ್ಲ ಮಾಡ್ಕೋಬೇಕು ನಮಗೂ ಕಮೆಂಟ್ ಮಾಡಿ ಹೇಳ್ರಪ್ಪ ಫ್ರೆಂಡ್ಸ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಹಂಗೆ ನೋಡಿರಿ ಒಗ್ಗರಣೆ ಕೂಡ ಒಗಿಬೇಕು. ಮತ್ತು ಎಲ್ಲ ಕುರುಡ್ಗಿ ಇದು ಹಪ್ಪಳದ್ದು ಎಲ್ಲನೂ ಕೂಡ ಈಗ ನಾನು ಸ್ವಲ್ಪ ನೀರಿನೊಳಗೆ ನೆನೆ ಇಟ್ಟಿನಿ. ಇಲ್ಲಿಗೆ ಬ್ಯಾಸ್ಗೆ ನೋಡಿರಿ ಕಂಡಪಟ್ಟಿಗೆ ಒಣಗ್ದಂಗಾಗಿ ತೊಳೆಯೋಕೆ ಹೈರಾಣ ಆಗುತ್ತೆ ಅಂತೇಳಿ ನೆನೆ ಇಟ್ಟೆ ನನಗೆ. मोजस पोयस दो मोजस मत हां 1 2 कन्नड मध्ये 3 4 5 ते ठेव साइडला इवी एसदो एणस आ साइड मिक्स होते मिक्स होते माझा एक आहे बघ तो इकडे ठेव आणि ते बिस्किट आता मोजलेला साइडला ठेव. इनेग एणसिद ಸೈಡಿಗೆ ಇಡು. ಅದರಂತ ಒಂದು ಬಿಸ್ಕಿಟ್ ತೆಗಿ.
ಈ ಮೋದಸ್ ಹಾಂ ಹಾಂ ಏ ತಾಳಗೊಂದಿಟ್ಟಿ ಪೈಲಪಸನ ಮತ್ತು ಮೊದ್ಲಾಗಿಂದ ಏ ತಗೋ ಕೈಯಾಗ ತಗೋ ಹೊಸವನ್ನ ಎಣಸಿಗೆ ಹಾಂ ಹಾಂ 5 ನಿನಗೆ 5 ದಿದ್ದಿಗೆ 5 ಆಕಿ ಕೊಡು ನೋಡ ಆಕಿನ 5 ಕೊಡು ನನಗೆ ಹೆಚ್ಚು ನಿನಗೆ ಕಮ್ಮಿ ನನಗೆ ಹೆಚ್ಚು ನಿನಗೆ ಕಮ್ಮಿ ಮಕ್ಕಳ್ರಿ ಇದು ಅವ್ರಿಗೆ ಏ ಮತ್ತೆ ಅದ್ರಾಗೊಂದು ತೆಗಿತ ನೋಡ್ರಿ ತಗೋ ಸಕ್ರಿ ಬೇಕಂತ್ರಿ ಇವನಿಗೆ ಸದ್ಯಕ್ಕೆ ಹಾಲಿನೊಳಗೆ ಚಮಚ ತೊಂಬೋಗೊಂದು ಇಬ್ಬರಿಗೆ ಸೇಮ್ ಐತಿ ಬಿಡಲ್ಲ ತಗೋ ಅದನ್ನ ತಗೋ ಹಿಂಗ ನೋಡ್ರಿ ನಮ್ಮ ಮನ್ಯಾಗ ಹುಡುಗರು ಒಂದು ಚಮಚ ತೊಂಬೋಗ ಮತ್ತೆ ಕಲಿಸ್ತೀನಿ ಪಿಲು ಸಣ್ಣ ಚಮಚ ತೊಗೊಂಬಾ ಈ ನೋಡೋರು ಒಂದಿಷ್ಟು ಹಾಲು ಮತ್ತು ಬಿಸ್ಕಿಟ್ ತಿಂದ್ರೆ ಮತ್ತೆ ಹೊಟ್ಟೆ ತುಂಬ್ದಂಗೆ ಆಗ್ತೈತಿ ನಾಷ್ಟನೂ ಮಾಡಲಿಲ್ಲ ಹಂಗಂತೇಳಿ ಇಂಕೆ ಆಲ್ರೆಡಿ ಸ್ಕೂಲ್ ಮುಗಿಸ್ಕೊಂಬಂದಳು ನೋಡ್ರಿ ಸ್ನೇಹ ಹೋಗಂದು ಚಾಲು ಮಾಡೀನಿ ಹಪ್ಪಳ ಕುರುಡಿಗೆ ಹಾಕಕ್ಕೆ ಆಲ್ರೆಡಿ ಆಕಿ ಸಾಲಿಲಿಂತ ಬಂದ್ಲು 10 ಗಂಟೆ ತಿನ್ರಿ ಆಕಿಗೆ ಸಕ್ರೆ ಒಲೆ ಅಂತ್ರಿ ಚಲೋ ಅದು ಅವನಿಗೆ ಸಕ್ರೆ ಬೇಕಂತ ಅವನಿಗೆ ನನ್ನ ಮಗನಿಗೆ ಇಲ್ಲಿಗೆ ಸಪ್ಪಗತ್ತು ಮಮ್ಮಿ ಅಂತ ನಾವು ಅದಕ್ಕೆ ಇಬ್ಬರಿಗೆ ಅಕ್ಕಿಗೆ ಹೆಚ್ಚು ಕೊಟ್ಟು ನಂಗೆ ಕಮ್ಮಿ ಕೊಟ್ಟು ಅನ್ನತ್ತಿದ್ದ ಎಣಸನ ಇಬ್ಬರಿಗೆ ಎಣ್ಸಿದ್ದು ನೋಡ್ರಿ ಅವನಿಗೆ ಅದು ಒಂಥರ ಆಟದೊಳಗನೆ ಪಾಠ ಕಲಿಸಂಗೆ ಆಗುತ್ತೆ ನೋಡ್ರಿ ಅಂತಂಬ ಅದನ್ನ ಚೊಣದಂದು ಕಿಸೆ ಯಾಕೆ ಹಂಗತ್ತೆ ಹೊರಗೆ ತೆಗಿತಿ ಸರಿ ಈ ಕಡೆ ಒಳ್ಳೆ ಬಾ ಕೊಡ್ತೀನಿ ರೀ ಈಗ ಅವರಿಗೆ ಬಾ ತಗೋ ಸೊ ಪಿಲ್ಲು ಮತ್ತು ಸ್ನೇಹನ ಜಳಕ ಮಾಡಿ ಬಂದರು ನೋಡಿರಿ ನಾನು ಮಾಡಿಸಿದ್ರೆ ಒಂದೊಂದು ಬಕೆಟ್ನೇ ಜಳಕ ಮಾಡಿಸಿ ಹೊರಗೆ ಕಳಿಸ್ಬಿಡ್ತೀನಿ ಅವ್ರಿಗೆ ಮತ್ತು ಅವರಿಬ್ಬರು ಮಾಡಿದ್ರೆ ಒಂದು 2-3 ಬಕೆಟ್ ತಣ್ಣಗೆ ನೀರು ಜಳಕ ಮಾಡ್ತಾರೆ ರೀ 10-10 ಆತಂದ್ರೆ ಸಾಕು ಜಳ ಚಾಲು ಆಗಿಬಿಡ್ತೈತಿ ಫ್ರೆಂಡ್ಸ ಸುಮಾರು ದಿನ ಹಾಕ್ಬತ್ತೀಗ ನಾನು ಪಿಲ್ಲು ಸ್ನೇಹ 3 ಜನ ತಣ್ಣೀರನ್ನೇ ಮಾಡ್ತೀವಿ ಜಳಕನ ಯಜಮಾನ್ರಷ್ಟೇ ಅವ್ರಿಗೆ ಒಟ್ಟು ಎಂಥ ಬಿಸಿಲು ಸುಡ್ತೈತಂದ್ರೂ ಅವರು ಬೆಚ್ಚ ನೀರು ಅಂದರೆ ಬಿಸಿ ನೀರನ್ನೇ ಮಾಡ್ತಾರೆ ರೀ ಅವರು ತಣ್ಣೀರು ಒಂದು ದಿನನೂ ಮಾಡೋಂಗಿಲ್ಲ ಅವ್ರ ಯಜಮಾನ್ರು ಸೊ ಇವ್ರ ಮಕ್ಳಿಗಂತೂ 2-3 ಸರಿ ತಣ್ಣೀರ ಜಳಕ ಮಾಡಂದ್ರೂ ಅವರಿಗೆ ಬೇಸರಿಲ್ಲ ನೋಡ್ರಿ ಆ ಥರ ಅವರು ಖುಷಿ ಪಡ್ತಾರೆ ಸೊ ನಾವು ನಮ್ಮ ಸಣ್ಣರು ಇದ್ದಾಗೂ ಕೂಡ ನಾವು ಹಂಗೆ ಮಾಡ್ತಿದ್ವಿ ನಮ್ಮವ್ವ ನಮಗೆಲ್ಲ ಜಳಕ ಮಾಡಿಸಿ ಎಲ್ಲ ಮಾಡಿ 2 ಸರಿಗೆ ನೀರು ಬಿಟ್ಟು ಹೋದ್ಲಂದ್ರೆ ನಮ್ಗೆ ಅದೊಂಥರ ಖುಷಿ ರೀ ನಾವೇ ಮೈ ತೊಗೊಂಬಂದೀವಿ ಅನ್ನೋದು ಖುಷಿ ಅಂತ ಅನ್ನಿಸ್ತಿತ್ತು ಇವಾಗ ಪಿಲ್ಲೋಗಿ ನೋಡ್ರಿ ಫ್ರೆಶ್ ಅದೆಲ್ಲ ಆಗಿದ್ದಾನ ಬಟ್ಟೆ ಹಾಕಿನಿ ಈಗ ಸ್ವಲ್ಪ ತಲೆ ಕೊಬ್ಬರಿ ಎಣ್ಣೆ ಹಚ್ಚಿರತ್ತಂತ ಹಚ್ಚಕತ್ತೀನಿ ಸೊ ಮಕ್ಕಳು ಯಜಮಾನ್ರು ಹೊಟ್ಟೆ ತುಂಬ ಏನಾದರೂ ತಿಂದು ಉಂಡು ಹೊರಗಡೆ ಹೋದ್ರಂದ್ರೆ ಉಳಿದಿದ್ದ ಕೆಲಸನ ನಾನು ಆರಾಮ್ಸರಿ ಮಾಡ್ಕೋತೀನಿ ರೀ ಫ್ರೆಂಡ್ಸ ನೀವು ಕೂಡ ನನ್ನ ಥರನೇ ಇರ್ಬೋದು ಅಂತ ಅಂದ್ಕೊಂಡೀನಿ ಮಕ್ಕಳು ಯಜಮಾನ್ರು ಸೊ ಉಂಡು ತಿಂದು ಸ್ವಲ್ಪ ಹೊರಗೆ ಬಿಟ್ಟಿವಿ ಅಂದ್ರೆ ನಮ್ಗೆ ಆರಾಮ್ಸರಿ ಅಂತ ಅನ್ಸುತ್ತೆ ಇವಾಗ ಉಳಿದಿದ್ದ ಕೆಲಸನ ಮಾಡ್ಕೊತೀನಿ ರೀ ಮಕ್ಕಳಿಗೆ ಪಾರ್ಕಿಂಗ್ದಾಗ ಆಟ ಆಡೋಕೆ ಬಿಡ್ತೀನಿ ಸ್ನೇಹಿತರೆ ಬಾಂಡೆಗಳೆಲ್ಲನೂ ಕೂಡ ತಿಕ್ಕೊಡೀನಿ ರೀ ಮತ್ತು ಹಪ್ಪಳ ಕುಡ್ಗಿ ಮಾಡಿದ ಬಾಂಡೆಗಳು ಭಾಳ ತನ ಬಿಟ್ರು ಅದ್ರಾಗ ಬ್ಯಾಸ್ಗಿ ನೋಡ್ರಿ ಹಂಗೂ ನಾನು ನೀರು ತುಂಬ ಇಟ್ಟಿದ್ನಂದ್ರೂ ಮತ್ತು ಚೊಲತ್ನಾಗ ತೊಳೆದು ಇಟ್ಬಿಟ್ನಂದ್ರೆ ನನಗೂ ನಿಂಪಡದಂಗೆ ಆಗುತ್ತಂಗೆ ಅಂತೇಳಿ ಸೊ ಅಷ್ಟೆಲ್ಲ ಬಾಂಡೆಗಳು ಮತ್ತು ತಿಕ್ಕಿ ಕುಡ್ಗಿ ಬಾಂಡೆಗಳು ತಿಕ್ಕಿ ಒಗೆಣನು ಕೂಡ ಒಗ್ದೀನಿ ಒಗೆದು ಒಣಾಕಿ ನೋಡ್ರಿ ಇಲ್ಲೆಲ್ಲ ಲಕ್ಷ್ಮಿನೂ ಬಂದಿನಿ ಈಗ ಒಣಕ್ಕೆ ಓದ್ಲಕ್ಕಿನ ಸೊ ನಾನು ಈ ದಾರಕ್ಕೆ ಹಾಕಿನಿ ಆಕೆ ಆ ದಾರಕ್ಕೆ ಹಾಕ್ಯಾಳ ನೋಡ್ರಿ ಒಂದ್ರ ಮ್ಯಾಗ ಒಂದು ಹಾಕಿನಿ ಅರ್ಬಿ ಹೆಚ್ಚಿಗದವ ಅಂದ್ರೆ ಒಂದ್ರ ಮ್ಯಾಗ ಒಂದು ಹಾಕಿನಿ ಮತ್ತು ಈಗ ಬ್ಯಾಸಿಗಲ್ರಿ ಒಣಗ್ತಾವ ಅಂತೇಳಿ ಮತ್ತು ಇಲ್ಲಿ ಎಲ್ಲ ಗಿಡದ ನೆರಳು ಬರ್ತದೆ ರೀ ಫ್ರೆಂಡ್ಸ ಈ ಕಡೆ ಈ ಬಟ್ಟೆಗೆ ಸೊ ಆ ಕಡೆ ಒಂದು 2-3 ಅರ್ಬಿಗಷ್ಟೇ ಸ್ವಲ್ಪ ಬಿಸಿಲು ಬರ್ತೈತಿ ಇವತ್ತು ತೆಗಿಲಿಕ್ಕಂದ್ರೂ ನಾಳೆ ತೆಗೆದ್ರೂ ಏನು ಚಿಂತಿಲ್ಲ ರೀ ನೆರಳನೇ ಐತಿ ಅರಿಬಿ ಅಷ್ಟು ಬೆಳ್ಳಗಾಗ್ತಾವ ಅಂತ ಕೇಸ್ ಏನೇನೂ ಇಲ್ಲ ಆ ದಾರಕ್ಕೆ ಹಾಕ್ಬೇಕಪ್ಪ ಅಂದ್ರೆ ಅಲ್ಲೆಲ್ಲ ಈಗ ಸುಮಾರು ಎಲ್ಲ ಹೊಲಸದೆಲ್ಲ ಬೀಳ್ತದೆ ನೋಡ್ರಿ ಹಂಗಂತೇಳಿ ಮತ್ತು ನಾನು ಅರಿಬಿ ಯಾಕನ ಹೋಗ್ತಾ ಬರ್ತಾ ಒಮ್ಮೆ ಹಿಂಗೆ ಇದ್ರದ್ರಿ ಏನಪ್ಪ ಅಂದ್ರೆ ಅರಿಬಿ ಕೂದ್ಲಿ ಸಿಕ್ಕೊಂಡಂಗೆ ಹಾಕದ್ ಬಿಟ್ಟವ ಸೊ ಹಾಗಾಗಿ ಮತ್ತು ಅಲ್ಲಿ ವೈನೇನು ಅನ್ಸಲ್ಲ ಒಂಥರ ಕಿರಿಕಿರಿಯಾಗಿ ಮೊನ್ನೆ ಎಷ್ಟೊಂದು ಕೂದಲ ಉಚ್ಚಿಬಿಟ್ಟಿದ್ವು ಉಕ್ಕಿಗೆ ಸಿಕ್ಕೊಂಡು ಅದಕ್ಕೆ ಮತ್ತು ಬೇಡ ಈ ಕಡೆನೇ ಹಾಕಿದ್ರೆ ಆಯ್ತಂತೇಳಿ ಇಲ್ಲೇ ಹಾಕಕತ್ತೀನಿ ಈ ಕಡೆ ದಾರಕ್ಕನೆ ಸೊ ಹಾಸಿಗೆ ಅಲ್ಲೇ ಇಟ್ಟೀನಿ ಅದು ನಾನು ಬಿಚ್ಚು ಹಾಕ್ಲಿಕ್ಕಂದ್ರೆ ಹಂಗೆ ಇಟ್ರೂ ಫುಲ್ ಒಣಗಿ ಬಿಡ್ತೈತ್ರಿ ಹಾಸಿಗೆ ಮತ್ತು ತಳಗೆ ಬಿದ್ದದ ಅದೊಂದು ಚೂರು ಮ್ಯಾಗ ಎತ್ತಿ ಹಾಕ್ತೀನಿ ಸೊ ಹಾಗೆ ನೋಡ್ರಿ ತಪ್ಪಲೆಲ್ಲ ಗಾಳಿಗೆ ಹೆಂಗೆ ಬಂದೈತೆ ಫ್ರೆಂಡ್ಸ ಸುಮಾರು ಗಾಳಿ ಬಿಡ್ತ್ರಿ ಆಗ ಒಂಥರ ಜೀವ ನನಗಂತೂ ಇದು ರೋಸ್ತಂಗೆ ಹಾಕತ್ಬಿಟ್ಟಿತ್ತು ಹಪ್ಳ ಗುಡಿಗೆ ಹಾಕಿನಲ್ರಿ ಅವು ಮುದ್ದಾಮ್ರಿ ಅವತ್ತಿನ ದಿನ ಗಾಳಿ ಚೆನ್ನಾಗಿ ಒಣಗಾಕತ್ತಾವ ನೋಡ್ರಿ ಫ್ರೆಂಡ್ಸ್ ಇವು ಆಲ್ರೆಡಿ ಒಣಗ್ದಂಗೆ ಆಗ್ಯಾವ್ರಿ ಇವು ಸೊ ಕೈಲೇ ತೆಗೆದ್ರೆ ಬರುಕತ್ತಾವ ಇವು ಇನ್ನೊಂದು ಚೂರು ಇದಾದವು ಫಸ್ಟ್ ಅಲ್ರಿ ಇಷ್ಟಾದರೂ ನಾವು ಮಾಡ್ತೀವಿ ರೀ ಫ್ರೆಂಡ್ಸ ಕೆಲವರಿಗೆ
ಎಷ್ಟೇ ವಯಸ್ಸಾದ್ರೂ ಈ ಥರದ್ದೆಲ್ಲ ಹಪ್ಪಳಾಗಲಿ ಕುರುಡಿಗಾಗಲಿ ಏನೋ ಒಂದು ಅಡುಗೆ ಆಗಲಿ ಅವ್ರಿಗೆ ಮಾಡೋಕೆ ಬರ್ತಿರಂಗಿಲ್ಲ. ಬಟ್ ವಯಸ್ಸಿಗೆ ಏನೂ ಡಿಪೆಂಡ್ ಇರಂಗಿಲ್ಲ ನೋಡ್ರಿ. ಕಲಿಬೇಕನ್ನ ಮನಸ್ಸಿತ್ತಪ್ಪ ಅಂತಂದ್ರೆ ಸಣ್ಣವರು ಕೂಡ ಇಂಥವೆಲ್ಲ ಮಾಡ್ಕೋಬೋದು. ಒಬ್ಬೊಬ್ರಿಗೆ ಮಾಡ್ಬೇಕಂದ್ರು ಅವ್ರಿಗದು ಬರ್ತಿರಂಗಿಲ್ಲ ರೀ, ವೈನ್ ಆಗ್ತಿರಂಗಿಲ್ಲ. ಅದು ಕೂಡ ಅವರು ತಪ್ಪಂತ ಹೇಳೋಕ್ಕಾಗಂಗಿಲ್ಲ. ಕೆಲವರಿಗಿದು ಸುಧಾರಿಸಂಗಿಲ್ಲ. ಆ ಕಾರಣಕ್ಕಾಗಿ ಎಷ್ಟೇ ವಯಸ್ಸಾಗಿ ಮೊಮ್ಮಕ್ಕಳು ಕಂಡ್ರು ಕೆಲವರಿಗೆ ಇಂಥದ್ದು ಎಲ್ಲನೂ ಕೂಡ ಸ್ವಲ್ಪ ಮಾಡೋದು ವೈನ್ ಆಗಂಗಿಲ್ಲ ಅಂತ ಕೇಸ್ ಕಂಫರ್ಟಬಲ್ ಫೀಲ್ ಅನ್ಸಂಗಿಲ್ಲ, ಅವರಿಗೆ ಕೆಟ್ಟು ಬಿಡ್ತಾವೆ. ಬಟ್ ನನಗೆ ಇಂಥದ್ದೆಲ್ಲ ಮಾಡೋಕೆ ಭಾಳ ಇಂಟ್ರೆಸ್ಟ್ ರೀ. ಅದ್ರ ಜೊತೆಗೆ ಮತ್ತು ಮಮ್ಮಿನೂ ಕೂಡ ಸಣ್ಣವರಿದ್ದಾಗೆಲ್ಲ ಮಾಡ್ತಿದ್ರಲ್ಲ, ಅವೆಲ್ಲ ಹಿಟ್ಟದೆಲ್ಲ ಕುದಿಸ್ಕೊಟ್ಲಂದ್ರೆ ನಾವು ಒಯ್ದು ಎಲ್ಲ ವೇಟ್ ಅದೆಲ್ಲ ಅವಾಗ ಫುಲ್ ಇದು ಮಾಡ್ತಿದ್ವಿ ರೀ. ಅವಾಗೇನು ಶರೀರ ಈಗಿನ ಥರ ನಾಜೂಕ್ ಅಂತ ಅನ್ನಿಸ್ತಿರ್ಲಿಲ್ಲ. ಈಗ ಒಂದಕ್ಕೆ ಎಡ ಸೆಕ್ಷನ್ ಆಗಿ ಸಿಜರಿನ್ ಆಗಿ ಮತ್ತು PCOD ಹಾರ್ಮೋನ್ ಇಂಬ್ಯಾಲೆನ್ಸ್ ಹೊಟ್ಟೆಗದೆಲ್ಲ ತ್ರಾಸಾಗಿ ಈಗೆಲ್ಲನೂ ಸ್ವಲ್ಪ ವಜ್ಜಿ ಅದೆಲ್ಲ ಎತ್ತಂಗಿಲ್ಲ. ಅವಾಗೆಲ್ಲ ನಮ್ಮ ಮೆಳಗಿತ್ತು ನೋಡ್ರಿ, ನಮ್ದು RCC ಮೆಳಗಿತ್ತಲ್ಲ. ಮಮ್ಮಿ ನಮಗೆ ನನ್ನ ಮದುವೆ ಆಗಿರಲಿಲ್ಲ, ಅಕ್ಕನ ಮದುವೆ ಆಗಿತ್ತಲ್ಲ, ಅಕ್ಕಾಗ ಮತ್ತು ರತ್ನಂದು ನನಗಿನ್ನ ಮುಂಚೆನೇ ಮದುವೆ ಆಗೈತೆ ನಮ್ಮ ತಂಗಿದು. ಮತ್ತು ಅವ್ರ ಊರಿಗೆ, ಆಮೇಲೆ ನಮ್ಮ ಚಿಕ್ಕಮ್ಮಗ ಮತ್ತು ನಮ್ಮ ಬಿಜಾಪುರದ ನಮ್ಮ ಗಂಗು ಅಕ್ಕದ ನೋಡ್ರಿ, ನಮ್ಮ ಅಪ್ಪರ ಅಣ್ಣನ ಮಗಳು. ಸೊ ಆಕಿನೂ ಸಿಟಿ ಊರಾಗದಲ್ಲ ಬಿಜಾಪುರ. ಅವ್ರಿಗೂ ಈ ಥರ ಮಳೆಗೆ ಅನುಕೂಲ ಇರಲಿಲ್ಲ. ಟೆರೆಸ್ ಮ್ಯಾಗದೆಲ್ಲ ಹಾಕಂಗೆ ಅನುಕೂಲ ಇರಲಿಲ್ಲ. ಬಾಡಿಗೆ ಮನೆ ಇದ್ರು ಅವ್ರ ಮೊದಲ. ಇವಾಗ ಒಂದು ಕತ್ತು ಮನೆಗೆ ಅವರೇ ಕಟ್ಕೊಂಡಾರ್ರಿ. ಒಳ್ಳೇದಾಗೈತಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಆ ಥರ ಎಲ್ಲರಿಗೆ ಹಾಕ್ತಿದ್ದಲ್ಲ, ಹಾಗಾಗಿ ದಿನಕ್ಕೆ 2 ಸೇರು ಮಾಡ್ತಿದ್ವಿ. ಅವೆಲ್ಲ ತಿರುವಿ ಹಿಟ್ಟೆಲ್ಲ ಮಳಸಿ ಕೊಡ್ರೆ ನಾವು 5 ಹಿಟ್ಟು ಬಿಡ್ತಿದ್ನೆ. ಮತ್ತು 2 ಸಾಚೆ ತೊಗೊತಿದ್ವಿ. 2 ಸಚ್ಚೆದಾಗ ನಾವು ಒಂದೊಂದು ತುಂಬಿಕೊಡೋಣ. ಅವು ಹಂಗೆ ಒಂದು ಕಾಲಿಯಾಗನ ಒಂದು ತುಂಬೋದು, ಒಂದು ಕಾಲಿಯಾಗನ ಒಂದು ತುಂಬೋದು. ಅವು ನಾ ತುಂಬಿಕೊಟ್ನಂದ್ರೆ ಅವು ಹಾಕ್ತಿದ್ಲು, ಇಲ್ಲ ಅವು ತುಂಬಿಕೊಟ್ಲಂದ್ರೆ ನಾನು ಹಾಕ್ತಿದ್ವಿ. ಈ ಥರ ನಾನು ಮತ್ತು ಅವ ಭಾಳ ಅವಾಗೆಲ್ಲ ಹಪ್ಪಳಾಗಲಿ ಕುರುಡ್ಗಾಗಲಿ ಶಾವ್ಗಿನೂ ಮಾಡ್ಸೋದನ್ನು ಕೂಡ ಅಷ್ಟೇ ರೀ. ಅದಕ್ಕೆಲ್ಲ 4-5 ಸರಿ ಚಾಣಿ ಹಿಡಿಯೋದು ಮಾಡೋದು ಜಗ್ಗಿ ಹೈರಾಣ ಇರ್ತಿತ್ತು ರೀ. ಬಟ್ ಅವೆಲ್ಲ ಮಾಡಿ ರೂಢನೇ ಇರೋದ್ರಿಂದ ನನಗೆ ಅವಾಗಿಂದನೇ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆ ಥರದ್ದೆಲ್ಲ ಮಾಡೋದಕ್ಕೆ ಮಟ್ಟೋದಕ್ಕೆ. ಹಂಗಂತೇಳಿ ಸ್ವಲ್ಪ ನನಗದು ಈಸಿ ಆಯ್ತು ರೀ. ಕೆಲವರಿಗೆ ಎಲ್ಲ ಆ ಥರ ವೈನ್ ಇರೋಂಗಿಲ್ಲ, ಅನುಕೂಲ ಇರೋಂಗಿಲ್ಲ, ಹಂಗಾಗಿ ಕಲಿಯಂಗಿಲ್ಲ. ಎಷ್ಟೋ ಜನಕ್ಕೆ ನಮ್ಮ ಒಂದು ಪರಿಚಯ ಇರೋರು ಇದ್ರೊಳಗನೆ ಭಾಳ ಜನಕ್ಕೆ ಇಂಥವೆಲ್ಲ ಮಾಡೋಕ್ಕೆ ಬರಲ್ಲ. ನೀ ಹೆಂಗೆ ಆಗ್ತಿ, ನಮಗೆ ಇಷ್ಟು ವಯಸ್ಸಾಗಿ ಮೊಮ್ಮಕ್ಳು ಕಂಡಿವು, ನಮಗೇನ ಬರಲ್ಲ ಅಂತ ಕೇಸಿ ಕೆಲವರು ಹೇಳ್ತಾರೆ ನನಗೆ. ಹಪ್ಪಳ ಅಂಕರ್ ಫುಲ್ ಒಣಗ್ಯಾವ್ರಿ, ಬಿಸಿಲು ಅಷ್ಟೈತಿ. ತೋರಿಸ್ತೀನಿ ಬರ್ರಿ ನೋಡ್ರಿ. ಇಲ್ಲಿ ಒಣಗ್ಯಾವ ಇವು. ಸದ್ದು ತೆಗೆದು ಹಾಕಿದ್ರು ಬರ್ತಾವ್ರಿ, ಹುಚ್ಚುತ್ತಾವ ಇವು. ಸ್ವಲ್ಪ ನೀರು ಹೊಡೆದು ಹುಚ್ಚಿದ್ನಿ ಅಂದ್ರೆ ಬರ್ತಾವೆ, ಹಾಕ್ಬೇಕಾ. ಸೊ ಈಗೆಲ್ಲ ಇದೆಲ್ಲ ಆಯ್ತಲ್ರಿ, ಒಗ್ಯಾಣದ್ದು ಬಾಂಡೆದ್ದು ಆಯಿತು ಕೆಲಸ. ಈಗ ಒಳಗೆ ಹೋಗ್ಬೇಕ್ರಿ. ಅಡುಗೆ ಅದೆಲ್ಲ ಮಾಡೋಕೆ ತಯಾರು ಮಾಡ್ಕೋತೀನಿ. ಈ ಕಡೆ ಎಲ್ಲ ನೆಳ ಬಂದೈತೆ ನೋಡ್ರಿ, ಚೆನ್ನಾಗಂತ ಅನ್ನಿಸ್ತದ. ಸೊ ಇಲ್ಲಿ ಒಂಚೂರು ನೀರು ಅದು ಮಕ್ಕಳು ಚೆಲ್ಲಾರ್ರಿ ಫ್ರೆಂಡ್ಸ, ಹಂಗಾಗಿ ಇಷ್ಟೇ ನೀರು ಇದ್ದಾವೆ. ಇವೆಲ್ಲ ತಪ್ಪಲ ಸಂಜೆ ಮಾಡೆಲ್ಲ ಸ್ವಲ್ಪ ಹೋಗಿ ಮಾಡಿಬಿಡ್ತೀನಿ. ಇದು ಮಾಡಿ ಕಡೆ ಇಟ್ಟು ನೋಡ್ರಿ, ಇದನ್ನು ಬಾಂಡೆಗಳು ತಿಕ್ಕಿ ಬರ್ರಿ ಒಳಗೆ ಹೋಗೋಣ. ಇಬ್ಬರು ಗಲಾಟೆ ಮಾಡತ್ತಿದ್ರಿ. ಆ ಒಂದು ಬುಕ್ಕ ತೊಗೊಂಡು ಪೆನ್ ತೊಗೊಂಡು ಕೂತಾನ. ಈಗ ಬೈದೀನಿ ಮಸ್ತಾಗಿ, ಒಂದು 8 ಕೊಟ್ಟಿನ ಪಿಲ್ಯಾಗ. ಇವಾಗ ಸುದ್ದಿಗೆ ಬಂದಾನ್ರಿ ಅವ. ಒಂದು ಪುಸ್ತಕ ತೊಗೊಂಡು ಒಂದು ಪೆನ್ನು ಪುಕ್ಕ ಕೊಟ್ಬಿಟ್ರೆ ಆತವನೀಗ. ಏನಾರ ತಿಡ್ಕೊಂತ ಏನಾರ ಗೀಚ್ಕೊಂತ ಕೂತು ಬಿಡ್ತಾನೆ. ಅದೊಂದು ಒಳ್ಳೆ ಹ್ಯಾಬಿಟ್ ರೀ ನನ್ನ ಮಗನಿಗೆ. ಮುಂದೆಲ್ಲ ಅಭ್ಯಾಸ ಮಾಡೋಕೆ ಅವನಿಗೆ ಭಾಳ ಹೈರಾಣ ಆಗಂಗಿಲ್ಲ ರೀ. ಈಕಿನೂ ಅಷ್ಟೇ ರೀ ಫ್ರೆಂಡ್ಸ್. ಈಕೆ ಸ್ವಲ್ಪ ದೊಡ್ಡಕದ ಅಂದರೂ ಇಬ್ಬರು ಒಂದು ಇದು ಮಾಡ್ಕೊಂಡು ತೊಗೊಳಂಗಿಲ್ಲ. ಒಂದು ಸೌನ ಗುದ್ದುಮರಿಗೆ ಹಾಕ್ತಾರ. ಅದಕ್ಕೆ ಈಕಿಗೆ ಈಗ ಬೈದೀನಿ. ಈಗ ಏನೈತೆ ಬೆಳ್ಳುಳ್ಳಿ ಸುಲಿಯಕ್ಕೆ ಹಚ್ಚೀನಿ ರೀ ಫ್ರೆಂಡ್ಸ. ಎಷ್ಟು ಮಕ್ಕಳು ಶಾಣೆ ಅದಾರ ಅಂದ್ರೆ ಒಮ್ಮೊಮ್ಮೆ ತಲೆ ತಿಂದು ಬಾಲ ಉಳಿಸ್ಬಿಡ್ತಾರೆ. ಈಗ ಆತು ನೋಡ್ರಿ, ಸೂಟಿ ಬಿಟ್ಟು ಸಾಲೆ ಅಂದ್ರೆ ಜಗ್ಗಿ ಜೀವ ತಿಂತಾರ್ರಿಪ್ಪ ಮನೆ ಮಕ್ಳು ಅಂತಂದು. ಒಂದಕ್ಕಿಬ್ರು ಇದ್ರಂಗೆ, ಒಬ್ಬೊಬ್ರು ಇದ್ರಿ ಏನು ಅಷ್ಟು ಅನ್ಸಕ್ಕಿಲ್ಲ. ಇಬ್ಬಿಬ್ರು ಇದ್ರಂಗರೂ ಆತ್ರಿ. ಏನು ಬರೇಕತ್ತಿ ಈಗ ಪಿಲೋ, ಏನು ಬರೇಕತ್ತಿ? ಅದೇನದು ಬರೇಕತ್ತಿದ ಅಕ್ಷರ? ಏನು ಬರೇಕತ್ತಿ ಹೇಳೋದು? 2 ಮನೆ ಹೇಳ್ಕೊಟ್ಟಿನಿಲ್ಲ. ಹಾಂ, ಇಂಗ್ಲೀಷ್ मध्ये 2, ಮರಾಠಿ ಒಳಗ ನಿನಗೆ ಹೇಳೋದಿಲ್ಲ 2. ಬರೀ ಪಾಠ ಮಾಡ್ಕೊತ ಬರೀ. ನೀ ತಳೆಗೆ ಇಳಿಬೇಡ, ಕಾಟ ಬಿಟ್ಟು ನೀ ಕಾಟದ ಮ್ಯಾಗೆ ಇರಬೇಡ ಏನ. ಹಾಂ